ಬೇತಮಂಗಲ ಗ್ರಾಮೀಣ ವಿದ್ಯಾಸಂಸ್ಥೆ ಹಾಗೂ ಕೆಜಿಎಫ್ ರೋಟರಿ ಕ್ಲಬ್ ವತಿಯಿಂದ ಅಗ್ನಿವೀರರಿಗೆ ಸನ್ಮಾನ, ಶಾಲಾ ಮಕ್ಕಳಿಗೆ ಉಚಿತ ಸಂವಸ್ತ್ರ, ನೋಟ್ ಪುಸ್ತಕ ಹಾಗೂ ಶಾಲಾ ಬ್ಯಾಗ್ ವಿತರಣೆ. ಬೇತಮಂಗಲ ಗ್ರಾಮೀಣ ವಿದ್ಯಾಸಂಸ್ಥೆ ಹಾಗೂ ಕೆಜಿಎಫ್ ರೋಟರಿ ಕ್ಲಬ್ನ ಸಂಯುಕ್ತಾಶ್ರಯದಲ್ಲಿ ಇಂದು ಶಾಲಾ ಆವರಣದಲ್ಲಿ ದೇಶದ ಹೆಮ್ಮೆಯ ಅಗ್ನಿವೀರರಿಗೆ ಸನ್ಮಾನ ಹಾಗೂ ಶಾಲಾ ಮಕ್ಕಳಿಗೆ ಉಚಿತ ಪರಿಕರಗಳ ವಿತರಣಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ದೇಶದ ರಕ್ಷಣೆಗಾಗಿ ಆಯ್ಕೆಯಾಗಿ ಸಾಧನೆ ಮಾಡಿರುವ ಕೆಜಿಎಫ್ನ ಫ್ಯೂಚರ್ ವಾರಿಯರ್ಸ್ ಆಫ್ ಇಂಡಿಯನ್ ಆರ್ಮಿ ಸಂಸ್ಥೆಯ 19 ಅಗ್ನಿವೀರರನ್ನ ರೋಟರಿ ಕ್ಲಬ್ ವತಿಯಿಂದ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ಯುವ ಪೀಳಿಗೆಗೆ ಇವರ ದೇಶಭಕ್ತಿ ಮತ್ತು ಶಿಸ್ತು ಮಾದರಿಯಾಗಲಿ ಎಂದು ಈ ಸಂದರ್ಭದಲ್ಲಿ ಗಣ್ಯರು ಆಶಿಸಿದರು. ಇದೇ ವೇಳೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಗ್ರಾಮೀಣ ಪ್ರೌಢಶಾಲೆಯ ಮಕ್ಕಳಿಗೆ ಉಚಿತವಾಗಿ 2 ಜೊತೆ ಶಾಲಾ ಸಮವಸ್ತ್ರ, ನೋಟ್ ಪುಸ್ತಕಗಳು ಮತ್ತು ಶಾಲಾ ಬ್ಯಾಗ್ ಅನ್ನ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎಲ್ ನರಸಿಂಹಮೂರ್ತಿ, ರೋಟರಿ ಕಾಮಧೇನು ಹಾಗೂ ಕಲ್ಪವೃಕ್ಷ ನಿರ್ದೇಶಕರಾದ ಆಮು ಲಕ್ಷ್ಮೀನಾರಾಯಣ್, ರೋಟರಿ ಕ್ಲಬ್ ಅಧ್ಯಕ್ಷ ಬಾಬು, ಕಾರ್ಯದರ್ಶಿ ಗೋಪಿರೆಡ್ಡಿ, ನಿರ್ದೇಶಕ ಬೆಮ್ಮಲ್ ಮಂಜುನಾಥ್, ಶ್ರೀನಿವಾಸ್, ಸೋಮಶೇಖರ್, ರೂರಲ್ ಡಿಗ್ರಿ ಕಾಲೇಜಿನ ಅಧ್ಯಕ್ಷ ವಿಜೇಂದ್ರ, ಪ್ರಾಂಶುಪಾಲೆ ಶ್ರೀಮತಿ ವಿಜೇಂದ್ರ, ಪಿಯು ಕಾಲೇಜಿನ ಪ್ರಾಂಶುಪಾಲರು ಮಲ್ಲಿಕಾರ್ಜುನ್, ಶಾಲಾ ಮುಖ್ಯ ಶಿಕ್ಷಕ ಗಂಗುಲಪ್ಪ, ಖಜಾಂಚಿ ಪ್ರಭಾಕರ್, ಅಗ್ನಿವೀರ್ ಕೋಚ್ ಪ್ರಕಾಶ್, ಸೈನಿಕರಾದ ಬಾಲು, ರಾಜೇಶ್ ಹಾಗೂ ಫ್ಯೂಚರ್ ವಾರಿಯರ್ಸ್ ತಂಡ ಸೇರಿದಂತೆ ಪೋಷಕರು, ವಿದ್ಯಾರ್ಥಿಗಳು ಇದ್ದರು. ಎಲ್ಲ ಕೂಡ ಬರೆಯೋ ಪುಸ್ತಕ ಇರ್ಬೋದು, ಓದೋ ಪುಸ್ತಕ ಇರ್ಬೋದು, 2 ಜೊತೆ ಬಟ್ಟೆ ಇರ್ಬೋದು, ಬರೆಯೋ ಪುಸ್ತಕ ಎಲ್ಲವನ್ನು ಕೂಡ ಉಚಿತವಾಗಿ ಕೊಡುವಂತದ್ದು ಗ್ರಾಮೀಣ ವಿದ್ಯಾಸಂಸ್ಥೆಯಲ್ಲಿ 29 ವರ್ಷಗಳಿಂದ ನಡೆದು ಬಂದಿದೆ. ಅದು ಈ ವರ್ಷ ಕೂಡ ಅದು ನಡೆದು ಬರ್ತಾ ಇದೆ. ಥ್ರೂ ರೋಟರಿ ಕ್ಲಬ್ ಅವರು ಇದಕ್ಕೆ ಸಮ್ಮತ ವ್ಯಕ್ತಪಡಿಸಿ ರೋಟರಿ ಕ್ಲಬ್ ಅವರು ಕೂಡ ಇದರಲ್ಲಿ ಜಾಯಿನ್ ಮಾಡ್ತಾ ಇದ್ದಾರೆ. ಈ ವರ್ಷದಿಂದ ಎಲ್ಲಾ ಪ್ರೈವೇಟ್ ಶಾಲೆಗಳಲ್ಲೂ ಕೂಡ ಬ್ಯಾಗ್ಸ್ ಇಟ್ಕೊಂಡಿರ್ತಾರೆ. ಆದ್ರಿಂದ ಈ ವರ್ಷ 8ನೇ ತರಗತಿ ಜಾಯಿನ್ ಆಗ್ತಕ್ಕಂಥ ಮಕ್ಕಳು ಕೂಡ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಏನು ಕೊಟ್ಟಿರ್ತಾರೆ ಆ ತರ ರೋಟರಿ ಮತ್ತು ಗ್ರಾಮೀಣ ಪ್ರೌಢಶಾಲೆ ಎರಡೂ ಸೇರಿ ಅದನ್ನು ಕೊಡುವಂತ ಜವಾಬ್ದಾರಿ ತಗೊಂಡು ಮಾಡಿದ್ದೀವಿ. 3 ವರ್ಷ ಆಯ್ತು ಅಗ್ನಿವೀರ್ ಪ್ರಾರಂಭ ಆಗಿ. 3 ವರ್ಷದಿಂದ ಕೂಡ MLA ಅವರು ನಮ್ಮ ಜೊತೆ ಕೈ ಜೋಡಿಸಿ ಅಗ್ನಿವೀರಿಗೆ ಸನ್ಮಾನವನ್ನ ಮಾಡೋ ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗಿಯಾಗ್ತಾ ಇದ್ರು. ಇವತ್ತು ಅವರಿಗೆ ಬೇರೆ ಏನು ಅಲ್ಟ್ರಾ ಮ್ಯಾರಥಾನ್ ಅಂತ ಹೇಳ್ಬಿಟ್ಟು 70 ಕಿಲೋಮೀಟರ್ ಓಡೋದು, 70 ಕಿಲೋಮೀಟರ್ ಓಡೋದು, ಯಾರು ಬೇಕಾದ್ರೂ ಓಡ್ಬೋದು 70 ಕಿಲೋಮೀಟರ್. ಅದು ಜುಲೈ 12ನೇ ತಾರೀಕು ಆಗುತ್ತೆ. ಅದು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸು ಮತ್ತು ಎಲ್ಲಾ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಅಧಿಕಾರಿಗಳೆಲ್ಲ ಸೇರಿ ಮಧ್ಯಾಹ್ನ 3 ಗಂಟೆವರೆಗೂ ಕೂಡ MLA ಅವರು ಆ ಒಂದು ಇದರಲ್ಲಿ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ನೀವು ನಡೆಸ್ಕೊಳ್ರೋಣ ಅಂತ ಹೇಳಿ ಅವ್ರು ಹೇಳಿದ್ರಿಂದ ಅವತ್ತು ಇವರು ಬರಕ್ಕಾಗಲಿಲ್ಲ. ಮುಂದಿನ ದಿನಗಳಲ್ಲಿ ಅವರು ಕೂಡ ಬರ್ತಾರೆ. ಆದ್ರಿಂದ ಏನು ಈ ನಮ್ಮ ಭಾಗದ ಹುಡುಗರು ಕೂಡ ಕೆಲವರು ಸೆಲೆಕ್ಟ್ ಆಗಿದ್ದಾರೆ. ನಮ್ಮ ಅಂಗಡ ಇರ್ಬೋದು, ತಿಮ್ತಂದ್ರ ಇರ್ಬೋದು, ಗುಟ್ಟಳ್ಳಿ ಇರ್ಬೋದು, ಈ ಕಡೆ ಅದುಗಳನ್ನು ಪಾಲಿಸೋದು. ನಾನು ಮೊದಲಿಂದ ಕೂಡ ಪ್ರಕಾಶ್ ಹೇಳ್ತಾನೆ ಇದ್ದೆ, ಅದು ಪ್ರತಿಯೊಂದ್ಸಲಿ ಇದು ಮಾಡ್ಬೇಕಂದ್ರೆ ಒಂದ್ಸಲಿ ವಿಜೇಂದ್ರ ಸ್ವಾಮಿ ದೇವಸ್ಥಾನ ಹತ್ರ ಮಾಡಿದ್ವಿ. ಹಾಗೆ ಮಾಡಿದಾಗ ನಮ್ಮ ಭಾಗದಲ್ಲಿ ಕೂಡ ನೀನು ಬಂದು ಪ್ರಾಕ್ಟೀಸ್ ಮಾಡ್ಕೊಡ್ಬೇಕಪ್ಪ. ಬರೀ ನೀನು KGF ಮಾಡಿದ್ರೆ ಸಾಕಾಗಿಲ್ಲ. ನಮ್ಮ ಶಾಲೆ ಗ್ರೌಂಡ್ ಮುಕ್ತವಾಗಿರುತ್ತೆ. ಯಾವಾಗ ಬೇಕಾದ್ರೂ ನೀನು ಬೆಳಿಗ್ಗೆ 6 ಗಂಟೆಗೆ ಬಾ, ಎಷ್ಟೊತ್ತಿಗೆ ಬಾ, ಈ ಕಡೆ ಇರ್ತಕ್ಕಂಥ ಹುಡುಗರಿಗೆ ಮಾಡ್ಕೊಡ್ಬೇಕು ಅಂತ ಹೇಳಿ ಪ್ರಕಾಶ್ ಹೇಳಿದ್ವಿ. ಆ ಒಂದು ದಿಸೆಯಲ್ಲಿ ಅವ್ರು ಕೂಡ ನಮ್ಮ ಭಾಗದ ಹುಡುಗರು ಸೆಲೆಕ್ಟ್ ಆಗಿದ್ದಾರೆ. ಭಾರಿ ಸಂತೋಷ. ಏನು ಅಗ್ನಿವೀರ್ಸ್ಗೆ ಕೂಡ ಏನೋ ಒಂದಷ್ಟು ಕೈಗೆ ಒಂದಷ್ಟು ಸಂಬಳವನ್ನ ಕೇಂದ್ರ ಸರ್ಕಾರ ಕೊಡುತ್ತೆ. ಅದ್ರ ಜೊತೆಗೆ 4 ವರ್ಷ ಆದ್ಮೇಲೆ ಕೂಡ ಅವರಿಗೆ ಇಡಗಂಟು ಅಂತ ಹೇಳಿ ಒಂದಷ್ಟು ಅಮೌಂಟ್ ಕೂಡ ಕೊಡ್ತಾರೆ. ಅದ್ರ ಜೊತೆಗೆ ಅವ್ರಿಗೆ ಕೆಲಸ 100ಕ್ಕೆ 100 ಎಲ್ಲೋ ಒಂದು ಜಾಗದಲ್ಲಿ ಕೆಲಸಕ್ಕೆ ಸೇರ್ತಾರೆ. ಅವರು ಅಷ್ಟು ಶಿಸ್ತುಬದ್ಧವಾಗಿ ಅವ್ರು ತಯಾರಾಗ್ತಾರೆ. ಅವ್ರಿಗೆ ಆ ಒಂದು ಇದಿರ್ತದೆ, ಆ ಶಿಸ್ತುಬದ್ಧವಾಗಿರ್ತಾರೆ. ಏನ್ ಬೇಕಾದ್ರೂ ಮಾಡೋ ಶಕ್ತಿ. ಎನ್ನಾಳು ಆಗುತ್ತೆ ಆಂಡವನಾಳು ಆಗು, ಎನ್ನಾಳು ಆಗಾದೆ ಆಂಡವನಾಳು ಆಗಾದಂತ. ಅಂದ್ರೆ ನನ್ನ ಕೈಲಾಗುತ್ತೆ, ದೇವ್ರ ಕೈಲಾಗುತ್ತೆ, ಇಲ್ವೋ ನನ್ನ ಕೈಲಾಗುತ್ತೆ, ದೇವ್ರ ಕೈಲಾಗುತ್ತೆ ಅನ್ನೋ ಒಂದು ದೃಢ ವಿಶ್ವಾಸವನ್ನು ಪಡೆದಿರ್ತಾರೆ ಅಂತ ಹೇಳಿ ವಿದ್ಯಾರ್ಥಿಗಳು, ಫ್ಯೂಚರ್ ವಾರಿಯರ್ಸ್ ಅವ್ರಿಗೆ ಮೊಟ್ಟ ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳೋದಕ್ಕೆ ತಿಳಿಸ್ತೀವಿ. ಸೊ ಈ ಪ್ರತಿಯೊಂದು ಶ್ರಮ ಮತ್ತು ನಿರಂತರ ಪ್ರಯತ್ನದಿಂದ ಸಾಧಿಸೋದಕ್ಕೆ ಸಾಧ್ಯ. ಯಾವುದು ರಾತ್ರೋರಾತ್ರಿ ಬರೋಲ್ಲ. ಅಗ್ನಿವೀರಿರ್ಬೋದು, ಪ್ರತಿಯೊಂದು ಅಷ್ಟೇ. ನಾವು ಪ್ರತಿಯೊಂದನ್ನು ಕಷ್ಟಪಟ್ಟು ಅದರ ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಿದ್ರೆ ಅದು 100% ನಮಗೆ ಫಲ ಕೊಟ್ಟೇ ಕೊಡುತ್ತೆ ಅಂತ ಅವರೇ ಈಗ ಉದಾಹರಣೆ. ಸೊ ನೀವು ಅಷ್ಟೇ, ಅವರು ನಿಮ್ಗೆ ಇನ್ಸ್ಪಿರೇಷನ್ನು. ಈ ಕಾರ್ಯಕ್ರಮ ಮಾಡ್ತಿರೋ ಉದ್ದೇಶನೇ
ನೀವು ಅದೇ ಥರ ಅಗ್ನಿವೀರ ಅಂತಲ್ಲ, ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿರ್ಬೋದು, ನೀವು ಯಾವುದೇ ಒಂದು ನೀವೇನು ನಿಮ್ಮ ಫ್ಯೂಚರ್ ಗೋಲ್ಸ್ ಇರ್ತದೋ ಅದನ್ನು ಒಂದು ಮುಟ್ಟೋದ್ರಲ್ಲಿ ನೀವು ಅವರು ಬೆಳಿಗ್ಗೆ ಅವ್ರ ಶಿಸ್ತಿನ ಜೀವನ, ಬೆಳಿಗ್ಗೆ 5 ಗಂಟೆಗೆ ಅಥವಾ 4 ಎಷ್ಟೋ ಸ್ಟಾರ್ಟ್ ಆಗಿ ರನ್ನಿಂಗ್ ಮಾಡಿ ಎಲ್ಲ ಫಿಸಿಕಲ್ ಆಕ್ಟಿವಿಟೀಸ್ ಮಾಡಿ, ಅದೇ ರೀತಿ ಎಕ್ಸಾಮ್ಸ್ ಪ್ರಿಪೇರ್ ಆಗಿ ಎಕ್ಸಾಮ್ ಪಾಸ್ ಮಾಡಿ ಫಿಸಿಕಲ್ ಆಕ್ಟಿವಿಟೀಸ್ ಎಲ್ಲ ಕ್ಲಿಯರ್ ಮಾಡಿ ಅವರಿಗೆ ಅಗ್ನಿ ರೀಚ್ ಆಗಿದೆ. ದೇಶಕ್ಕೆ ಸೇವೆ ಮಾಡಕ್ಕೆ ಹೋಗ್ತಿದ್ದಾರೆ. ನೋಡ್ತಾ ಇರ್ತೀನಿ ಬಹಳ ಶ್ರಮಪಟ್ಟು ಎಕ್ಸ್ಪ್ರೆಸ್ ವೇ ಸ್ಟಾರ್ಟ್ ಆಗುವಾಗಲೇ ನಾನು KGF ಇದ್ದಾಗಲೂ ಸಹ ತುಂಬ ಜನ ಬ್ಯಾಚ್ಗೆ ಇವರು ಅದೇ ಶಿಸ್ತಿಂದ ತುಂಬ ಜನ ಅಗ್ನಿವೀರ್ಸ್ ಮಾಡಿದ್ದಾರೆ. ಅವ್ರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು ತಿಳಿಸೋಣ. ಇನ್ನಷ್ಟು ನಮ್ಮ KGF ತಾಲೂಕಿನ ಇಂಥ ಅಗ್ನಿವೀರ್ಸನ್ನು ಹುಟ್ಟಾಕಲಿ, ನಮ್ಮ ಭಾರತ ದೇಶಕ್ಕೆ ಹೆಮ್ಮೆಯ ಯೋಧರನ್ನು ಕೊಡಲಿ ಅಂತ ನಾವೆಲ್ಲ ಆಶಿಸೋಣ. ಈ ಒಂದು ಸಮಯದಲ್ಲಿ ನಿಮಗೆ ನಾವು ಕೊಡೋ ಕಿವಿ ಮಾತು ಏನಪ್ಪ ಅಂತಂದರೆ, ನಾವು ಇತ್ತೀಚೆಗೆ ನೋಡ್ತಿರೋದ್ರಲ್ಲಿ ಮಕ್ಕಳು ಬಹಳ ಸಾಮಾಜಿಕ ಜಾಲತಾಣಗಳಿಗೆ ಅಡಿಕ್ಟ್ ಆಗಿದ್ದೀರಾ. ದಯಮಾಡಿ ಅದರಿಂದ ಹೊರಗು ಬನ್ನಿ. ಈ ಮೊಬೈಲ್ ಡೀಲ್ ಅನ್ನೋದೇ ಬಹಳ ಮಕ್ಕಳ ನಿಮ್ಮನ್ನ ಬೇರೆ ಕಡೆ ಬೇರೆ ದುಶ್ಚಟಗಳಿಗೆ ಹೇಳ್ಕೊಂಡು ಹೋಗ್ತಾ ಇದೆ. ಮೊಬೈಲ್ ಗೀಳಿಂದ ಬನ್ನಿ, ಮೊಬೈಲಲ್ಲಿ ಏನು ಯೂಸ್ ಮಾಡಬೇಕು, ಏನು ಯೂಸ್ ಮಾಡ್ಬೋದು ಅನ್ನೋದನ್ನು ತಿಳ್ಕೊಳ್ಳಿ. ಏನೇ ಸಮಸ್ಯೆ ಆಗಿದ್ರೆ ಪೇರೆಂಟ್ಸ್ ಹತ್ರ ಶೇರ್ ಮಾಡ್ಕೊಳ್ಳಿ. ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ. ಅಪ್ರಾಪ್ತ ಬಾಲಕಿ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಯಾರೋ ಗೊತ್ತಿಲ್ಲದಿರೋ ಹುಡುಗರನ್ನೆಲ್ಲ ಪರಿಚಯ ಮಾಡಿಕೊಂಡು ಪಾಪ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಹೆಸರು ಹುಡುಗರು ಹೇಳೋದು ಬೇಡ. ಅದೇ ಥರ ನಿಮ್ಗೇನಾದರೂ ಆ ಥರ ಸಮಸ್ಯೆಗಳಿದ್ರೆ ನೀವು ಪೇರೆಂಟ್ಸ್ ಹತ್ರನೋ ಅಥವಾ ಟೀಚರ್ಸ್ ಹತ್ರನೋ ಶೇರ್ ಮಾಡ್ಕೊಬೋದು. ಚೈಲ್ಡ್ ಹೆಲ್ಪ್ ಲೈನ್ ಇದೆ, ಅದಕ್ಕೂ ಸಹ ಕಾಲ್ ಮಾಡ್ಬೋದು. ನೀವು ಏನೇ ಸಣ್ಣ ಪುಟ್ಟ ಯಾರಾದರೂ ತೊಂದರೆ ಕೊಡ್ತಿದ್ರೆ, ಯಾರಾದರೂ ನಿಮಗೆ ಫಾಲೋ ಮಾಡ್ತಿದ್ರೆ, ಟೀಸಿಂಗ್ ಮಾಡ್ತಿದ್ರೆ, ಎಲ್ಲದಕ್ಕೂ ಸಹ ನಿಮಗೆ ಇದೆ, ಮುಕ್ತವಾಗಿ ಮಾತಾಡ್ಬೇಕು. ನೀವೇನೇ ಇದ್ರೂ ಮನೆಯಲ್ಲಿ ನಿಮಗೆ ಪೇರೆಂಟ್ಸ್ ಹತ್ರ ಶೇರ್ ಮಾಡ್ಕೊಳಕ್ಕಾಗಿಲ್ಲ ಅಂತಂದ್ರೂ ನಿಮ್ಮ ಟೀಚರ್ಸ್ ಇದ್ದಾರೆ, ಟೀಚರ್ಸ್ ಹತ್ರ ಶೇರ್ ಮಾಡ್ಕೊಳ್ಳಿ. ದಯಮಾಡಿ ಈ ಸಾಮಾಜಿಕ ಜಾಲತಾಣಗಳಿಂದ ಹೊರಗೆ ಬನ್ನಿ. ನೀವು ಈ ಇನ್ಸ್ಟಾಗ್ರಾಮ್ ಇರ್ಬೋದು, ಈ ಫೇಸ್ಬುಕ್ ಇರ್ಬೋದು, ಈ ವಾಟ್ಸಪ್ ಇರ್ಬೋದು, ಅದನ್ನು ಯೂಸ್ ಮಾಡೋದು ಭಾಳ ಅವುಗಳಿಂದ ಎಷ್ಟು ಅನುಕೂಲ ಇದೆಯೋ ಅಷ್ಟೇ ಅನಾನುಕೂಲನೂ ಇದೆ. ನೀವು ಅದನ್ನು ಯಾವ ಥರ ಯೂಸ್ ಮಾಡಬೇಕು ಮೊಬೈಲ್ನ ಆ ಥರ ಯೂಸ್ ಮಾಡ್ಕೊಳ್ಳಿ. ಮನೆಗಳೆಲ್ಲ ನೀವೇನು ಹೇಳ್ತೀರಿ, ಹೋಮ್ವರ್ಕ್ ಕೊಡ್ತಾರೆ, ಸ್ವಲ್ಪ ಮೊಬೈಲಲ್ಲೇ ನೋಟ್ಸ್ ಕಳಿಸ್ತಾರೆ, ಆ ಥರ ಈಗೆಲ್ಲ ಕಡಿಮೆ ಆಗಿದೆ ಅಲ್ಲ ಮೇಡಮ್, ಎಲ್ಲ ಮೊಬೈಲಲ್ಲೇ ಕಡಿಮೆ ಆಗಿದೆಲ್ವಾ? ಸೊ ಈಗಿಲ್ಲ, ಅದು ಕೋವಿಡ್ ಟೈಮಲ್ಲಿ ಇತ್ತು, ಅದರಿಂದ ಹೊರಗೆ ಬನ್ನಿ. ಸುಮಾರು ಎಲ್ಲ ಮೈನರ್ಸ್ ಕಳೆದ ಒಂದು ತಿಂಗಳು 4 ಜನ ನಮ್ಮಲ್ಲಿ. ಸೊ ಆ ಥರ ಆಗೋದು ಬೇಡ. ಆಮೇಲೆ ಮೈನರ್ಸು ಭಾಳ 2 ವೀಲರ್ಸ್ ಓಡಿಸ್ತೀರಿ. ಮೈನರ್ಸ್ ಓಡಿಸೋದು ಭಾಳ ತಪ್ಪು. ನಿಮ್ಮ ತಂದೆ ತಾಯಿಗೆ ಫೈನ್ ಹಾಕಿದ್ರೆ ಕೋರ್ಟಲ್ಲಿ 25,000 ರೂಪಾಯಿ ಫೈನ್ ಹಾಕ್ತಾರೆ. ನೀವು ಸೈಕಲ್ ಓಡಿಸೋದನ್ನೋ ಅಥವಾ ನಡ್ಕೊಬರೋದನ್ನೋ ಬಸ್ಸಲ್ಲಿ ಬರೋದನ್ನೋ ಅಭ್ಯಾಸ ಮಾಡ್ತೀವಿ. ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಇರಲ್ಲ, ಹೆಲ್ಮೆಟ್ ಇರಲ್ಲ, ಹೆಲ್ಮೆಟ್ ಹಾಕಲ್ಲ, ನಿಮ್ಗೆ ಅವೇರ್ನೆಸ್ ಕಡಿಮೆ ಇರುತ್ತೆ. ನಿಮ್ಗೆ ಅಷ್ಟೊಂದು ಮೆಂಟಲಿ ಮೆಚುರಿಟಿ ಇರಲ್ಲ. ನಿಮಗೆ ವೆಹಿಕಲ್ಸ್ ಯಾವ ಥರ ರೋಡಲ್ಲಿ ಹೋಗ್ಬೇಕು, ಯಾವುದಾದ್ರು ಒಂದು ದೊಡ್ಡ ವೆಹಿಕಲ್ ಬಂದು ನೀವು ಗಾಬರಿ ಆಗಿರ್ತೀವಿ, ಚಿಂತರಾಗಿರ್ತೀವಿ. ಸೊ ಆದ್ದರಿಂದ ವೆಹಿಕಲ್ಸ್ನ ಹೇಳಿ, ನಿಮ್ಮ ತಂದೆ ತಾಯಿಗೂ ಸಹ ನೀವು ಅವೇರ್ನೆಸ್ ಕೊಡಿ. 2 ವೀಲರ್ಸ್ ನೀವು ನಾನು ಇಲ್ಲ ಪಪ್ಪ, ನಾನು 18 ವರ್ಷ ಆಗೋವಾಗ ನಾನು ತೊಗೊಂಡೋಗಲ್ಲ ಅಂತೇಳಿ ಇಲ್ಲಿ ಯಾರಾದರೂ ತಂದೆ ತಾಯಿನೇ ಡ್ರಾಪ್ ಮಾಡೋಕ್ಕೆ ಹೇಳಿ, ನಿಮಗೆ ಟ್ಯೂಷನ್ಸ್ಗೋ ಸ್ಕೂಲ್ಸ್ಗೋ. ನಾನು ನೋಡ್ತಾ ಇರ್ತೀನಿ, ತುಂಬ ಜನ ಟ್ರಿಬಲ್ ರೈಡಿಂಗ್ ಹೋಗ್ತಾ ಇರ್ತೀವಿ ಮಕ್ಕಳು. ಸೊ ಅದಾಗಬಾರ್ದು. ಆಮೇಲೆ ನಿಮ್ದು ಏನಿದೆ, ಪ್ರತಿದಿನ ನ್ಯೂಸ್ ಪೇಪರ್ ಓದೋ ಒಂದು ಹ್ಯಾಬಿಟ್ ಬೆಳೆಸ್ಕೊಳ್ಳಿ. ಸ್ಕೂಲಲ್ಲಿ ಎಲ್ಲ ಮಕ್ಕಳು ಸಹ ಬೆಳಿಗ್ಗೆ ನ್ಯೂಸ್ ಪೇಪರ್ ಓದೋವಂಥ ಒಂದು ಹವ್ಯಾಸ ಬೆಳೆಸ್ಕೊಂಡ್ರೆ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಅದೊಂದು ಜ್ಞಾನ ನಿಮಗೆ ಗೊತ್ತಾಗುತ್ತೆ. ನಮ್ಮ ಸುತ್ತಮುತ್ತಲು ಏನು ನಡೀತಾ ಇದೆ ಅದು ಗೊತ್ತಾಗುತ್ತೆ. ಸೊ ಪ್ರತಿದಿನ ಒಂದು 1/2 ಅವರ್ ನ್ಯೂಸ್ ಪೇಪರ್ ಏನು ನಿಮ್ಮ ಸಿಲೆಬಸ್ ಇದೆಯೋ, ಸ್ಕೂಲ್ ಪಠ್ಯ ಪುಸ್ತಕ ಇದೆಯೋ, ಅದರ ಜೊತೆಗೆ ನ್ಯೂಸ್ ಪೇಪರ್ ಓದ್ಕೊಂಡ್ರೂ ಸಹ
ನಿಮಗೆ ಪ್ರಪಂಚ ಜ್ಞಾನ ಬೆಳೀತದೆ. ಸೊ ಅಷ್ಟೇ ಹೇಳ್ತಾ ಇನ್ನೊಂದು ದಿನ ಬಂದು ನಾವು ಸೈಬರ್ ಕ್ರೈಮ್ ಬಗ್ಗೆ, ನಾರ್ಕೋಟಿಕ್ಸ್ ಬಗ್ಗೆ ಎಲ್ಲ ನಿಮಗೊಂದು ವಿವರವಾದ ಒಂದು ಪ್ರೋಗ್ರಾಮ್ ಮಾಡ್ತೀವಿ. ಬಹಳ ಒಂದು 30-35 ವರ್ಷಗಳ ನಂಟೆ ಅಂತ ಹೇಳ್ತೀನಿ. ನನ್ನ ಶಾಲೆ ಒಂದು ಎಕ್ಸಾಂಪಲ್ ನಿಂದ ಸ್ಟಾರ್ಟ್ ಮಾಡ್ತೀನಿ. ನಾನು ಈ ಶಾಲೆಯಲ್ಲಿ 2003ರಲ್ಲಿ 8th ಸ್ಟ್ಯಾಂಡರ್ಡ್ಗೆ ಸೇರಿದಾಗ ನಿಮ್ಗೆ ಎಲ್ಲರಿಗೂ ಡೆಸ್ಕ್ಸ್ ಇದೆ. ಅವತ್ತಿನ ದಿವಸ ನಮಗೆ ಡೆಸ್ಕ್ಸ್ ಇರ್ತಿರ್ಲಿಲ್ಲ. ಸೊ ಅವತ್ತಿನ ದಿವಸ ರೋಟರಿ ಸಂಸ್ಥೆಯಿಂದ ನಮಗೆ 50 ಡೆಸ್ಕ್ಸ್ ನ ಅವತ್ತಿನ ದಿವಸ ರೋಟರಿ ಸಂಸ್ಥೆ ನಮಗೆ ನೀಡಿತ್ತು. ಸೊ ಇಟ್ ವಾಸ್ ಸಚ್ ಅ ಬ್ಯೂಟಿಫುಲ್ ಅಮೇಸಿಂಗ್ ಮೊಮೆಂಟ್ ಫಾರ್ ಅಸ್ ಬ್ಯಾಕ್ ಇನ್ ಟೈಮ್. ಬಿಕಾಸ್ ಏನೋ ಡೆಸ್ಕ್ ಅಲ್ಲಿ ಕೂರ್ತಿದ್ವಿ, ನಮಗೂ ಡೆಸ್ಕ್ ಸಿಕ್ಕಿದೆ ಅನ್ನೋ ಖುಷಿ ಇದೆ ಅಲ್ಲ. ಸೊ ನಾನು ಈ ಸಂಸ್ಥೆಗೆ, ರೋಟರಿ ಸಂಸ್ಥೆಗೆ ಚಿರಋಣಿ ಇವತ್ತಿಗೂ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಈಗಾಗಲೇ ಏನು ಇವತ್ತಿನ ದಿವಸ ನಮ್ಮ ಅಗ್ನಿವೀರ್ಸ್ ಅಂತ ಇವತ್ತು ಬಂದಿದ್ದಾರೆ ಮಕ್ಕಳೇ. ಇದೇ ಗ್ರೌಂಡ್ ಅಲ್ಲಿ ನೀವು ಬಹುಶಃ ಬೆಳಿಗ್ಗೆ ಟೈಮಲ್ಲಿ ಬರಲ್ಲ, ಒಂದು 7-8 ಜನ ಮಕ್ಕಳು ಏನೋ ಸ್ಟೂಡೆಂಟ್ಸ್ ಡಿಗ್ರಿ ಮೆಂಟಲಿ ಎಲ್ಲ ಎಷ್ಟೊಂದು ಎಫರ್ಟ್ಸ್ ಆಗ್ತಿರ್ತಾರೆ. ಇದು ನಾನು ಕರೆಸಿ ಕೇಳಿದೆ, ಏನ್ ಮಾಡ್ತಿದ್ದೀರಪ್ಪ, ಏನಕ್ಕೆ ನೀವು ಪ್ರಿಪೇರ್ ಆಗ್ತಿದ್ದೀರ ಅಂದ್ರೆ, ಸರ್ ನಾವು ಈಗ ಅಗ್ನಿವೀರ್ಸ್ ಈ ಟ್ರೈನಿಂಗ್ಗೆ ಅಂತ ಪ್ರಿಪೇರ್ ಆಗ್ತಿದ್ದೀವಿ ಅಂತ. ಈ 19 ಜನ ಇವತ್ತಿನ ದಿವಸ ಏನ್ ಸೆಲೆಕ್ಟ್ ಆಗಿದ್ದಾರೆ, ಇಟ್ ಈಸ್ ವೆರಿ ವೆರಿ ಹಾರ್ಡ್. ಬಹುಶಃ ಮುಂದಿನ ದಿನಗಳಲ್ಲಿ ನಿಮ್ಗೆ ದೊಡ್ಡವರಾಗ್ತಾ ಬಹುಶಃ ಗೊತ್ತಾಗುತ್ತೆ ಏನು ಇದರ ಪ್ರಾಮುಖ್ಯತೆ ಏನಿದು ಅಂತ. ಮಕ್ಕಳೇ, ಇಸ್ರೇಲ್ ದೇಶದಲ್ಲಿ ಪ್ರತಿಯೊಬ್ಬ ನಾಗರಿಕ ಅಂದ್ರೆ ಪ್ರತಿಯೊಬ್ಬ ಸಿಟಿಸನ್ ದೇ ಹ್ಯಾವ್ ಟು ಬಿಕಮ್ ಅಗ್ನಿವೀರ್ಸ್. ದಟ್ ಈಸ್ ದ ರೂಲ್ ಇನ್ ಇಸ್ರೇಲ್. ಯಾಕೆ ಅಂತಂದ್ರೆ ಯಾವುದೋ ಒಂದು ಯುದ್ಧ ಕಾಲ ಬಂತು ಅಂತಂದ್ರೆ ಅವತ್ತಿನ ದಿವಸ ಆ ಪ್ರತಿಯೊಂದು ಸಿಟಿಸನ್ ಒಂದು ಸೋಲ್ಜರ್ ಆಗಿ ಫೈಟ್ ಮಾಡಬೇಕು ಅನ್ನೋದು ಅದರ ಉದ್ದೇಶ. ಅದೇ ರೀತಿ ನಮ್ಮ ಭಾರತ ಸರ್ಕಾರದಿಂದ ಆಗಿರುವಂತ ಇದು ತುಂಬಾ ಒಳ್ಳೆ ಪ್ರೋಗ್ರಾಮ್ ಅಗ್ನಿವೀರ್ಸ್ ಅಂತ. ಇಟ್ ಇಸ್ ವೆರಿ ವೆರಿ ಹಾರ್ಡ್ ಟು ಗೆಟ್ ಸೆಲೆಕ್ಟೆಡ್. 4 years ಹಾರ್ಡ್ ಟ್ರೈನಿಂಗ್ ಇರುತ್ತೆ ಆಯ್ತಾ. ಎಲ್ಲ ಆಗಿ ಒಳ್ಳೆ ಡಿಸಿಪ್ಲಿನ್ ಇದ್ದು ಎಲ್ಲ ಚೆನ್ನಾಗಿ ಆದ್ರೆ ತದನಂತರ ಇವ್ರಿಗೆ ಸೋಲ್ಜರ್ಸ್ ಆಗೋ ಅವಕಾಶ ಸಿಗೋದು. ಸಡನ್ ಆಗಿ ರೈಟ್ ನೌ ದೇ ಆರ್ ನಾಟ್ ಕಾಲ್ಡ್ ಸೋಲ್ಜರ್ಸ್ ಆಲ್ಸೋ. ಸೊ ಇಟ್ ಇಸ್ ಸೋ ಹಾರ್ಡ್ ಟು ಗೆಟ್ ಸೆಲೆಕ್ಟೆಡ್ ಟು ಗೆಟ್ ಅಗ್ನಿವೀರ್ಸ್ ಇಟ್ಸೆಲ್ಫ್. ಈ ಅಗ್ನಿವೀರ್ ಆದ್ಮೇಲೆ ಇವರು ತದನಂತರ ಸೋಲ್ಜರ್ಸ್ ಆಗಿ ಸೆಲೆಕ್ಟ್ ಆಗಬೇಕು, ಇಂಡಿಯನ್ ಆರ್ಮಿಗೆ ಸೆಲೆಕ್ಟ್ ಆಗಬೇಕು. ಇಷ್ಟೆಲ್ಲ ಕಷ್ಟ ಕಾರ್ಪಣ್ಯಗಳನ್ನ ಮೀರಿ ಬಂದ ಮೇಲೆ ಏನ್ ಮಾಡ್ತಾರೆ, ನಮ್ಮನ್ನೆಲ್ಲರೂ ನಾವು ಆರಾಮಾಗಿ ರಾತ್ರಿ ನಿದ್ದೆ ಮಾಡ್ತೀವಿ, ಇವ್ರು ಯಾರು ನಿದ್ದೆ ಮಾಡಲ್ಲ, ದೇಶ ಕಾಪಾಡ್ತಾರೆ, ನಮ್ಮನ್ನೆಲ್ಲ ಕಾಪಾಡ್ತಾರೆ. ಸೊ ವಾಟ್ ಎವರ್ ರೋಟರಿ ಸಂಸ್ಥೆ ಇವತ್ತಿನ ದಿವಸ ಏನು ಇವರಿಗೆ ಸಣ್ಣ ಗಿಫ್ಟ್ ರೀತಿ ಕೊಡ್ತಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಇದು ತುಂಬಾ ಸಣ್ಣ ಗಿಫ್ಟ್ ಅಂತ ಹೇಳ್ತೀನಿ. ಅಂಡ್ ವಾಟ್ ದೀಸ್ ಗೈಸ್ ವಿಲ್ ಬ್ರಿಂಗ್ ಟು ದ ಕಂಟ್ರಿ, that is this is nothing what we are doing. Thank you so much. Thanks for protecting our country. Thank you. ಏನು ವರ್ಷ ನಮ್ಮ ಅಗ್ನಿವೀರರು ಪ್ರಕಾಶ್ ಅವರು ತರಬೇತಿ ನೀಡಿ ಒಳ್ಳೆ ಆರ್ಮಿ ಕೋರ್ಸ್ನ ತಯಾರು ಮಾಡಿ ಆರ್ಮಿ ಕಳಿಸ್ತಾ ಇದ್ದಾರೆ. ಮುಖ್ಯವಾದ ಏನಂದ್ರೆ ನಿಮ್ಗೆ ಏನೋ ಒಂದು ಅಡ್ವೈಸ್ ಏನಂದ್ರೆ, ಅಲ್ಲಿ ಕಾಲಿಟ್ಟು ಮೇಲೆ ಯಾವುದೋ ಕಾರಣಕ್ಕೂ ಹಿಂದೆ ಇರ್ಬಾರ್ದು, ಒಂದೇ ಮನಸ್ಸಿನ ಹೋಗಿ. ಯಾಕಂದ್ರೆ KGF ಅವರು 99% ಯಾರು ಒಳಗೋದ್ರೆ ಹಿಂದೆ ಬರಲ್ಲ. ಒಂದ್ಸರಿ ಅಪಾಯಿಂಟ್ ಆದ್ರೆ ಒಂದು ಫಸ್ಟ್ ಇಂದ ನಿಮ್ಗೆ ಏನಾದ್ರು ಒಂದು ಇಂಜೂರಿ ಆದ್ರೆ ಅಥವಾ ಲಾಸ್ಟ್ ವರ್ಗೂ ಒಳ್ಳೆ ಪೆನ್ಷನ್ ಸಿಗುತ್ತೆ. ಅವ್ರನ್ನ ನಮ್ಮ ಫ್ರೆಂಡ್ಸ್ಗೂ ಸಿಗುತ್ತೆ ಅನುಕೂಲ. ಒಂದ್ಸರಿ ಆರ್ಮಿ ಕಾಲಿಟ್ಟು, ನಾನು ಒಂದು ಎಕ್ಸಾಂಪಲ್, ನಾನು ಬರೀ 9 ತಿಂಗಳ ಒಳಗೆ ಟ್ರೈನಿಂಗ್ ಮುಗಿಸ್ಕೊಂಡು ಅಲ್ಲಿ ಇಂಜುರಿ ಕೈ ಮುರಿದು ಕೊಟ್ಟಿಡುವಾಗ ನಾನೇನೋ ಏನು ಸಿಗಲ್ಲ ಅಂತ ನಾನು ವಾಪಸ್ ಬಂದೆ. ನಾನು ಕಲ್ಸ್ಬಿಟ್ರು ಡಾಕ್ಟರ್ ಎನ್ವೈರನ್ಮೆಂಟ್ ನನ್ನ ಸ್ಕೂಲ್ ಕಲ್ಸ್ಬಿಟ್ರು. ಅಲ್ಲಿ ಬಂದ ತಕ್ಷಣ ಇನ್ನೊಂದು ವರ್ಷಕ್ಕೆ ನನಗೆ ಎಕ್ಸರ್ಸೈಸ್ ಪಟ್ಟ ಕೊಟ್ಟರು. ಅದ್ರ ಜೊತೆಗೆ ಪೆನ್ಷನ್ ಬಂತು. ಈಗ ಒಳ್ಳೆ ಕ್ಯಾನ್ಸರ್ ಪೇಷಂಟ್ಸ್ ಇದೆ. ಮತ್ತೆ ನನ್ನ ತಂದೆ ತಾಯಿಗೆ, ನನಗೆ, ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಮೆಡಿಕಲ್ ಫೆಸಿಲಿಟಿ ಇದೆ. ನಾನು ಸರ್ವಿಸ್ ಏನು ಮಾಡಿಲ್ಲ ಆರ್ಮಿಯಲ್ಲಿ. ಹಾಗಾಗಿ ನಿಮ್ದು ಒಂದು ಮಾತು ಏನಂದ್ರೆ, ನೀವು ಒಳ್ಳೆ ತರಬೇತಿ ತಗೊಂಡು ಆರ್ಮಿಗೆ ಅಥವಾ ಒಳ್ಳೆ ಆಫೀಸರ್ ಆಗಲಿ ಒಳ್ಳೆ ಒಂದು ತರಬೇತಿ ತಗೊಂಡು ನೀವು ಆಗ್ಬೇಕಂತ ತಮ್ಮಲ್ಲಿ ಮಾಡ್ಕೊತ ನನ್ನ ಮಾತು ಏನ್ ಬೇಕಂತ. ದೇಶ ಸೇವಾ ಆದ್ರೆ ನಮ್ಮನ್ನ ನಾವು ಪೋಷಣೆ ಮಾಡ್ಕೊಳ್ಳಿಕ್ಕೆ ಕೂಡ ಅವಕಾಶ ಇದೆ. ಅಲ್ಲಿ ಸಂಬಳ ಕೊಡ್ತಾರೆ, ಮತ್ತೆ ನಮ್ಮನ್ನು ನಾವು ಪೋಷಣೆ ಮಾಡ್ಕೋಬಹುದು, ಮತ್ತೆ ಒಂದು ಗೌರವನೂ ಇರ್ತದೆ ಸೈನಿಕ ಅಂತ. ಸೊ ಹಾಗಾಗಿ ನಿಮ್ಮನ್ನೆಲ್ಲ ಏನು ಇನ್ಸ್ಪೈರ್ ಮಾಡ್ಬೇಕು, ನಿಮ್ಮನ್ನೆಲ್ಲ ಸ್ವಲ್ಪ ಪ್ರೋತ್ಸಾಹ ಕೊಡ್ಬೇಕು ಉದ್ದೇಶ. ಮುಂದಿನ ದಿನಗಳಲ್ಲಿ ನಾನು ಆ ರೀತಿ ಆಗ್ಬೇಕು, ಚೆನ್ನಾಗಿ ಓದ್ಬೇಕು, ಮುಂದಿನ ದಿನಗಳಲ್ಲಿ ಹಾಗಾಗ್ಬೇಕು ಅಂತ ನಿಮ್ಮಲ್ಲೂ ಕೂಡ ಆ ಒಂದು
ದೇಶಭಕ್ತಿ ಮತ್ತೆ ನಿಮ್ಮನ್ನ ನೀವು ಮುಂದಿನ ದಿನಗಳಲ್ಲಿ ಯಾವ ರೀತಿ ತೊಡಗಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ. ಹಿಂದಿನ ದಿನಗಳಲ್ಲಿ ನಾವು ಬೇರೆ ಕಡೆ ಎಲ್ಲ ಸನ್ಮಾನ ಮಾಡ್ತಾ ಇದ್ವಿ, ಅವ್ರಿಗೆ ಒಂದು ವಿಶ್ ಮಾಡ್ತೀವಿ. ಆದ್ರೆ ಇವತ್ತು ಇಲ್ಲಿ ಅದನ್ನ ವಿಶೇಷವಾಗಿ ಒಂದು ಈ ಸಂಸ್ಥೆಯಲ್ಲಿ ಮಾಡಬೇಕು ಅಂತ ಹೇಳಿ ಒಂದು ತೀರ್ಮಾನ ಮಾಡಿ ನಮ್ಮ ಅಮೋಲ್ ಲಕ್ಷ್ಮಣ ಸರ್ ರೋಟರಿ ಕ್ಲಬ್ನವರು ಇವತ್ತು ಇಲ್ಲಿ ನಾವು ಮಾಡ್ತಾ ಇದ್ದೀವಿ. ಸೊ ಇದನ್ನೆಲ್ಲ ನೀವು ನೋಡಿ, ಅವ್ರಿಗೆಲ್ಲ ಕೋಚ್ ಕೊಟ್ಟರು ಪ್ರಕಾಶ್ ಸರ್. ಅವರು ಬರೀ ಫ್ರೀ ಆಗಿಲ್ಲ, ಅವ್ರು ಬಂದು ಬೆಸ್ಕಾಂ ನಲ್ಲಿ KPTCL ಅಲ್ಲಿ ಎಂಪ್ಲಾಯ್ ಆಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿ ಅವರ ಫ್ರೀ ಟೈಮ್ ಅಲ್ಲಿ ಅವ್ರಿಗೆ ಕೋಚ್ ಕೊಟ್ಟು ಅವ್ರಿಗೆ ಯಾವ ರೀತಿ ರನ್ನಿಂಗ್, ಇನ್ನೊಂದು ಫಿಸಿಕಲ್ ಆಗಿ ನಾವು ಯಾವ ರೀತಿ ಫಿಟ್ನೆಸ್ ಆಗ್ಬೇಕು ಅಂತ. ಮಿಲಿಟರಿ ಸೆಲೆಕ್ಟ್ ಆಗ್ಬೇಕಂದ್ರೆ ಏನಿರ್ಬೇಕಂದ್ರೆ ಫಿಸಿಕಲ್ ಫಿಟ್ನೆಸ್ ಇರ್ಬೇಕಲ್ವಾ? ದೈಹಿಕವಾಗಿ ನಾವು ಸದೃಢವಾಗಿದ್ರೆ ಮಾತ್ರ ಅಲ್ಲಿ ಸೆಲೆಕ್ಷನ್ ಆಗ್ಲಿಕ್ಕೆ ಸಾಧ್ಯ. ಸೊ ಆ ರೀತಿಯಲ್ಲಿ ಅವ್ರ ಕೈಯಲ್ಲಿ ಕಸರತ್ತರ ಮಾಡಿಸಿ ಅವ್ರಿಗೆ ಫಿಟ್ನೆಸ್ ಬರೋ ತರ ಮಾಡಿ ಇವತ್ತು ಅಷ್ಟು ಜನರನ್ನ ಪ್ರತಿ ವರ್ಷ ಅವರು ಒಂದು ನಮ್ಗೆ ತಿಳಿದು ಒಂದು ಎರಡು ಡಿಜಿಟ್ ಅಂತ ಇದ್ದೇ ಇರುತ್ತೆ, ಕಮ್ಮಿ ಆದ್ರೂ ಕೂಡ ಒಂದು 10ರಿಂದ 20, 15 ಜನ ಇರ್ತಾರೆ, ಒಂದ್ಸತಿ 20 ಜನ ಇರ್ತಾರೆ. ಈ ಸತಿ 19 ಜನ ಲಾಸ್ಟ್ ನಂಬರ್ ಕೊಟ್ಟಿದೆ. ಈ ಸರಿ ಲಾಸ್ಟ್ ಟೈಮ್ 13, 14 ಅಷ್ಟೇ ಇತ್ತು, ಈ ಸತಿ ಇನ್ನೂ ಸ್ವಲ್ಪ ಜಾಸ್ತಿ ಆಗಿದೆ. ಸೊ ಸೆಲೆಕ್ಷನ್ ಆಗೋದು ಅಷ್ಟು ಸುಲಭ ಅಲ್ಲ. ಸೊ ಕಠಿಣವಾಗಿರ್ತಕ್ಕಂಥ ಪರಿಶ್ರಮ ಇರ್ತದೆ. ಹಾಗೆ ನೀವು ಕೂಡ ಅವ್ರು ಯಾವ ರೀತಿ ಪರಿಶ್ರಮ ಪಟ್ಟು ಇವತ್ತೊಂದು ಅಗ್ನಿವೀರರಾಗಿ ಸೆಲೆಕ್ಷನ್ ಆಗಿ ಇವತ್ತು ಭಾರತೀಯ ಸೇನೆಗೆ ಹೋಗ್ತಾ ಇದ್ರೆ, ನೀವು ಕೂಡ ಇದೇ ರೀತಿ ಓದಿ, ನೀವು ಅಗ್ನಿವೀರೇ ಆಗ್ಬೇಕು ಅಂತ ನಾನು ಹೇಳ್ತಿಲ್ಲ, ಆಸಕ್ತಿ ಇರೋರು ಆಗ್ಬೋದು. ಇಲ್ಲ ಅಂದ್ರೂ ನೀವು ಚೆನ್ನಾಗಿ ಓದಿದ್ರೆ ಮುಂದಿನ ದಿನಗಳಲ್ಲಿ ಇಂಥ ಅವಕಾಶಗಳು ಬಹಳಷ್ಟು ಇದಾವೆ. ಹಾಗಾಗಿ ಚೆನ್ನಾಗಿ ಓದಿ ಅಂತಕ್ಕಂಥದ್ದೇ ನಮ್ಮೆಲ್ಲರ ಒಂದು ಅಭಿಲಾಷೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ಈ ಎಲ್ಲ ಅಗ್ನಿವೀರರಿಗೆ ನಮ್ಮ ಈ ವಿದ್ಯಾಸಂಸ್ಥೆ ಮತ್ತು ರೋಟರಿ ಕ್ಲಬ್ ವತಿಯಿಂದ ನಿಮಗೆ ಶುಭ ಹಾರೈಸ್ತಾ, ಮುಂದೆ ನಿಮ್ಮ ಜೀವನ ಉಜ್ವಲವಾಗಲಿ, ನಿಮ್ಮ ದೇಶ ಸೇವೆ ಮಾಡಿ ಹೋಗ್ತಾ ನಿಜವಾಗ್ಲೂ ನಮ್ದೊಂದು ಸೆಲ್ಯೂಟ್ ಇರುತ್ತೆ ನಿಮಗೆ. ಒಳ್ಳೇದಾಗ್ಲಿ, ನಿಮ್ಗೆ ನಿಮ್ಮ ಕುಟುಂಬಕ್ಕೆ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಮತ್ತೆ ಇಲ್ಲಿನ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಕೊಡ್ತಕ್ಕಂಥ ಯೂನಿಫಾರ್ಮ್ ಆಗಿರ್ಬೋದು, ಪುಸ್ತಕ ಆಗಿರ್ಬೋದು, ಇವನ್ನೆಲ್ಲ ವೇಸ್ಟ್ ಮಾಡ್ದೇನೆ, ಅವನ್ನ ಹಾಳು ಮಾಡ್ದೇನೆ, ಅದನ್ನ ಕೊಟ್ಟಿರ್ತಕ್ಕಂಥದ್ದನ್ನ ಬಹಳ ಹೇಗೆ ಸದ್ಬಳಕೆ ಮಾಡ್ಕೊಳ್ತೀರಾ ಅಂತಕ್ಕಂಥದ್ರ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಒಳ್ಳೆ ಶಿಸ್ತನ್ನ ಬೆಳೆಸ್ಕೊಳ್ಳಿ. ವಿದ್ಯೆ ಜೊತೆಗೆ ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಶಿಸ್ತು ಬಹಳ ಮುಖ್ಯ. ಎಷ್ಟೇ ವಿದ್ಯೆ ಇದ್ರು ಶಿಸ್ತಿಲ್ಲ ಅಂದ್ರೆ ಅದೆಲ್ಲ ವ್ಯರ್ಥ ಆಗ್ತದೆ. ಸೊ ಹಾಗಾಗಿ ಡಿಸಿಪ್ಲಿನ್ ನ ಬೆಳೆಸ್ಕೊಳ್ಳಿ. ಟೀಚರ್ಸ್ ಡಿಸಿಪ್ಲಿನ್ ಹೇಳ್ಕೊಡ್ತಾರೆ, ನೀವು ಅದನ್ನ ಸೆಲ್ಫ್ ಡಿಸಿಪ್ಲಿನ್ ಆಗಿ ಅದನ್ನ ಪರಿವರ್ತನೆ ಮಾಡಿಕೊಂಡು ಅವ್ರು ಹೇಳದೇ ಇದ್ರು ಕೂಡ ನೀವು ಡಿಸಿಪ್ಲಿನ್ ಆಗಿ ಇರೋದನ್ನ ಕಲ್ತ್ಕೊಂಡಾಗ ಅದು ಸೆಲ್ಫ್ ಡಿಸಿಪ್ಲಿನ್ ಆಗುತ್ತೆ. ಸೊ ಹಾಗಾಗಿ ವಿದ್ಯೆ ಜೊತೆಗೆ ಶಿಸ್ತನ್ನ ಬೆಳೆಸ್ಕೊಂಡು ಒಳ್ಳೆ ಮಕ್ಕಳಾಗಿ, ಒಳ್ಳೆ ಪ್ರಜೆಗಳಾಗಿ ಈ ಒಂದು ಶಾಲೆಯ ಆವರಣದಲ್ಲಿ ಇವತ್ತು ಹಮ್ಮಿಕೊಂಡಿರ್ತಕ್ಕಂಥ ಫ್ಯೂಚರ್ ವಾರಿಯರ್ಸ್ಗೆ ಇಲ್ಲಿ ಒಂದು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮ. ಜೊತೆಗೆ ಇಲ್ಲಿನ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥ ನೂತನವಾಗಿ ಅಂದರೆ ಹೊಸದಾಗಿ ಅಡ್ಮಿಷನ್ ಆಗಿರ್ತಕ್ಕಂಥ ಮಕ್ಕಳಿಗೆ ಬ್ಯಾಗ್ನೊಂದಿಗೆ ನೋಟ್ ಪುಸ್ತಕ ಮತ್ತು ಯೂನಿಫಾರ್ಮ್ ಕೊಡ್ತಕ್ಕಂಥ ಮತ್ತು ಇತರ ಎಲ್ಲ ಮಕ್ಕಳಿಗೂ ಕೂಡ ನೋಟ್ ಪುಸ್ತಕ ಮತ್ತು ಯೂನಿಫಾರ್ಮ್ನ ಕೊಡ್ತಕ್ಕಂಥ ಕಾರ್ಯಕ್ರಮ. ಇದನ್ನು ನಮ್ಮ ಅಮೋಲ್ ಲಕ್ಷ್ಮಣ ಸರ್ ಅವರು ಕಳೆದ ಈಗಾಗಲೇ 29 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮ. ಇನ್ನು ಈ ಫ್ಯೂಚರ್ ವಾರಿಯರ್ ಪ್ರಾರಂಭ ಮಾಡಿದಾಗಿಂದಲೂ ನಾವು ಅವ್ರು ಹೇಳಿದಾಗಿಂದ, ಪ್ರಕಾಶ್ ಸರ್ ಹೇಳಿದಾಗಿಂದ ಕೂಡ ನಾವು ಅದನ್ನು ಕೂಡ 3 ಇಯರ್ಸಿಂದ ರೋಟರಿ ಕ್ಲಬ್ ವತಿಯಿಂದ ಅವ್ರಿಗೂ ಕೂಡ ಮಾತಾಡಿ ಅಭಿಲಾಷ್ ಅವರು ಪೀರಿಯಡ್ ಹೌದು ಸರ್. ಸೊ 3 ವರ್ಷದಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ವಿ. ಸೊ ಇದಕ್ಕೆ ಎರಡಕ್ಕೂ ಕೂಡ ಒಂದು ಈ ಸಂಸ್ಥೆ ಆಗಿರ್ಬೋದು, ಇನ್ನೊಂದು ಕಡೆ ರೋಟರಿ, ಎರಡಕ್ಕೂ ಒಂದೇ ಮರ, ಎರಡು ಬೃಹದಾಕಾರವಾಗಿ ಬೆಳೆದಿರ್ತಕ್ಕಂಥ ಒಂದು ಹೆಮ್ಮರವನ್ನಾಗಿ ಮಾಡಿರ್ತಕ್ಕಂಥದ್ದು ನಮ್ಮ ಅಮೋಲ್ ಲಕ್ಷ್ಮಣ ಸರ್ ಅವರು. ಅವರ ಒಂದು ಶ್ರೀ ಅಮೋಲ್ ಲಕ್ಷ್ಮಣ ಸರ್ ಅವರೇ, ವಿಜಯೇಂದ್ರ ಸರ್ ಅವರೇ, ಮತ್ತೆ ಅವರ ಶ್ರೀಮತಿ ಅವರೇ, ಮತ್ತೆ ವಿಶೇಷವಾಗಿ ಆಗಮಿಸಿರ್ತಕ್ಕಂಥ ಒಂದು ಫ್ಯೂಚರ್ ವಾರಿಯರ್ಸ್ಗೆ ಟ್ರೈನಿಂಗ್ ಕೊಡ್ತಕ್ಕಂಥ ಕೋಚ್ ಆಗಿರ್ತಕ್ಕಂಥ ಮತ್ತೆ ಬೆಸ್ಕಾಂ ನೌಕರರಾಗಿರ್ತಕ್ಕಂಥ ಪ್ರಕಾಶ್ ಮತ್ತೆ ಅವರ ತಂಡದವರೇ ಎಲ್ಲ ಫ್ಯೂಚರ್ ವಾರಿಯರ್ಸ್ ಅವರೇ, ಮತ್ತೆ ರೋಟರಿ ಕ್ಲಬ್ನ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಬಾಬು ಸರ್ ಅವರೇ, ಮತ್ತೆ ನಮ್ಮ ರೊಟೇರಿಯನ್ಸ್ ಕಲ್ತ್ಕೊಳ್ಳೋದಕ್ಕಿಂತ ಅವ್ರ ಓನ್ ಟೈಮ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ ಅದೇ ನಮ್ಮ SD ಸಾಗರ್ ಧನುಷ್ ಇಲ್ಲಿ ಬಂದು ಹೋಗಿದ್ದಾರೆ. ಅವರು ಯೂನಿಫಾರ್ಮ್ ಹಾಕೊಂಡ್ ಬರ್ಲಿ, ಇದೇ ಕಾಲೇಜಲ್ಲಿ ಅವ್ರದ್ದು ಒಂದು ಪವರ್ ಪಾಯಿಂಟ್ ಅಲ್ಲಿ ಅವ್ರ ವಿಡಿಯೋ ಎಲ್ಲ ತೋರಿಸ್ತೀನಿ. ಅವ್ರು ಏನೇನು ಕೋರ್ಸ್ ಮಾಡಿದ್ದಾರೆ, ಐಸ್ ಅಲ್ಲಿ 5 ಮಿನಿಟ್ಸ್ ಒಳಗಡೆ ಇದ್ದು ಎದ್ದು ಬಂದಿದ್ದಾರೆ. ಅವ್ರಿಗೆಲ್ಲ ಅವಾರ್ಡ್ ಎಲ್ಲ ಸಿಕ್ಕಿದೆ, ಸುಮ್ಮನೆ ಬಂದು ಹೋಗ್ಬಿಟ್ರು ಅವ್ರೇನು ಅಚೀವ್ಮೆಂಟ್ ಮಾಡಿಲ್ಲ ಅಂತ ಅವ್ರಿಗೆ ಏನು ಕೊಟ್ಟಿಲ್ಲ. ಅವ್ರ ಅಚೀವ್ಮೆಂಟ್ ಹುಡುಕೊಂಡು ಬಂದು ಅವ್ರಿಗೆ ಸಿಗುತ್ತೆ. ಅದು ನಾನು ಇವತ್ತು ಅವ್ರಿಗೆ ಹೇಳ್ತಾ ಇದ್ದೀನಿ. ಒಬ್ಬೊಬ್ರು ಇಲ್ಲಿ ಇರೋರು ಯಾರು ಏನಿಲ್ಲ, ನಾನು ಒಂದಿನ ಎಲ್ಲೋ ಇದ್ದೆ,
ಇಲ್ಲಿ ಕುಂತಿದ್ರಲ್ಲ, ನಾನು ಇಲ್ಲಿ ಕೂರ್ಲಿಕ್ಕೆ ನಾನು ಲಾಯಕ್ಕಿಲ್ಲ. ಆ ಟೈಮಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ಇದೆ ಒಂದು ಮೆಡಲ್, ಎಷ್ಟು ಮೆಡಲ್ ಕೊಡ್ತಾ ಇರುವಾಗ ನಾನೆಲ್ಲ ನೋಡ್ತಾ ಇದ್ದೆ, ಸರ್ಟಿಫಿಕೇಟ್ ಕೊಡೋದಿಲ್ಲ. ಹೋಗಪ್ಪ ಇಬ್ರಿಗೆ ಅಂತ. ಇವತ್ತು ನಾನೆಲ್ಲ ಸಮ್ಮರ್ ಕ್ಯಾಂಪ್ ಅಂತ ಸ್ಟಾರ್ಟ್ ಮಾಡಿ ವರ್ಷಕ್ಕೆ ಒಂದು 500 ಹುಡುಗರಿಗೆ ನಾನೇ ಮೆಡಲ್, ನಾನೇ ಸರ್ಟಿಫಿಕೇಟ್ ಎಲ್ರಿಗೂ ಕೊಡ್ತಾ ಇದ್ದೀನಿ, ಅವಾರ್ಡ್. ಮತ್ತೆ ಈ ತರ ಅದಕ್ಕೆ ಯಾವಾಗ್ಲೂ ಚಿಂತೆ ಪಡಬೇಡಿ. ಚಿಂತೆ ಪಡ್ಬೇಕಂದ್ರೆ ನೀವು ಅದನ್ನು ಏನೋ ಈಗೋ ಬಂದು ಹಂಗೆ ಕೆಳಗಡೆ ಬಿದ್ರೆ ಸುಮ್ಮನೆ ಎದ್ದೇಳ್ಬಾರ್ದು. ಬೇರೆ ಟೈಪ್ ಅಲ್ಲಿ ಹೀರೋ ಆಗಿ ಬಿದ್ಬಿಟ್ರೆ ಮಗ ವಿಲ್ಲನ್ ಆಗಿ ಎದ್ದೇಳಿ. ಓಕೆನಾ? ಅರ್ಥ ಆಯ್ತಪ್ಪ? ಫೇಲ್ ಆಗಿ ನಾನು 10th 3 ಬಾರಿ ಫೇಲ್ ಆಗಿ ಪಾಸ್ ಆಗಿ ಈ ಜಾಗದಲ್ಲಿ ನಿಂತಿದ್ದೀನಿ. ಆರ್ಮೇಲೆ 2 ಬಾರಿ ಫೇಲ್ ಆದ್ರೆ ನಿಮ್ಗೆ ಫಸ್ಟ್ ಹೇಳೋದಂದ್ರೆ ಫೇಲ್ ಆಗಿ ತುಂಬಾ ಜನ ಲಾಸ್ಟ್ ಟೈಮ್ ಎಲ್ಲ ಸೂಸೈಡ್ ಆದ್ರೆ ಯಾರು, ನೀನು ಸೂಸೈಡ್ ಆಗುತ್ತೆ ಯಾರು ನೋಡ್ತಾರೆ ನಿಮ್ಮನ್ನ? ನೀವು ಹೋಗ್ಬಿಟ್ರೆ ಅಷ್ಟೇ. ಒಂದ್ ಬಾರಿ ಉಸಿರು ಹೋಯ್ತು ಅಂದ್ರೆ ಹೋಯ್ತು, ಆದ್ರೆ ಕಷ್ಟ ಪಡೋದು ಯಾರು? ನಿಮ್ಮ ಅಪ್ಪ ಅಮ್ಮ. ಅದೇ ತರ ಇಲ್ಲಿ ಒಂದು ಬಾಲಕಿ ಸಾಹೇಬ್ರು ಹೇಳ್ದಂಗೆ ಒಂದು ಗರ್ಲ್ ಸೆತ್ತೋಗಿದ್ದಾರೆ. ಹೆಂಗಪ್ಪ ಅವರನ್ನು ಪಾಲನೆ ಮಾಡೋದು? ನೀವೆಲ್ಲ ಒಂದೊಂದ್ ದಿನ ಹೋಗಿ ಯಾವ್ದಾದ್ರು ಮಮ್ಮಿಯನ್ನು ಕರ್ಕೊಂಡು ಹೋಗಿ, ಮಮ್ಮಿ ಡ್ಯಾಡಿಯನ್ನು ಕರ್ಕೊಂಡು ಹೋಗಿ ಹಾಸ್ಪಿಟಲ್ ಪಕ್ಕದಲ್ಲೇ ಇದೆ. ಯಾವಾಗಾದ್ರೂ ಪ್ರೆಗ್ನೆನ್ಸಿ, ಯಾವಾಗಾದ್ರೂ ಡೆಲಿವರಿ ಆಗಿದ್ರೆ ಅಲ್ಲಿ ಹೋಗಿ ಸುಮ್ನೆ ಒಂದ್ ಸೈಡ್ ಅಲ್ಲಿ ನಿಂತ್ಕೊಂಡು ನೋಡಿ. ಒಂದು ಮಗು ಹುಟ್ಟಿದ್ರೆ ಅವ್ರ ಮನೆಗೆ ಎಷ್ಟು ಜನ ಬರ್ತಾರೆ, ಅವ್ರ ತಾಯಿ ಎಷ್ಟು ಕಷ್ಟ ಪಡ್ತಾರೆ, ಅದು ಹುಟ್ಟಿದ ಮೇಲೆ ಅವ್ರಿಗೆ ಎಷ್ಟು ಸಂತೋಷ ಇದೆ. ಎಲ್ಲ ಸ್ಟೇಟಸ್ ಅಲ್ಲಿ ಎಲ್ಲ ಹಾಕೊಂಡು ಅಷ್ಟೆಲ್ಲ ನಿಮ್ಮನ್ನ ಮಾಡಿ ಸ್ವಲ್ಪ ಒಂದು ಜ್ವರ ಬಂದ್ರು 100 ರೂಪಾಯಿ ಇಲ್ಲ ಅವ್ರ ಪಾಕೆಟ್ ಅಲ್ಲಿ ದುಡ್ಡಿದೋ ಇಲ್ಲೋ ಆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ತಗೊಂಡು ಹೋಗಿ ಲೈನ್ ಅಲ್ಲಿ ನಿಂತು ನಿಮ್ಮನ್ನು ಟ್ರೀಟ್ಮೆಂಟ್ ಮಾಡಿಸಿ ಮತ್ತೆ ಇಲ್ಲಿ ಸ್ಕೂಲ್ಗೆ ಕಲ್ಸಿ, ಆಮೇಲೆ ನಿಮ್ಮ ಹೆಸರು ಬಂದಾಗೆ ನಿಮ್ಮ ಅಪ್ಪ ಅಮ್ಮದು ಸ್ಟೇಟಸ್ ಅಂತೂ ಇಡಲ್ಲ. ಯಾರೋ ಒಬ್ಬ ಬಂದಿರ್ತಾನೆ, ಯಾರೋ ಒಬ್ಬ ಕ್ರಿಕೆಟ್ ಪ್ಲೇಯರ್, ಅವನಿಗೆ ನೌಕರಿಗೋಸ್ಕರ, ಅವನ ಡ್ಯೂಟಿಗೋಸ್ಕರ, ಅವನ ದುಡ್ಡಿಗೋಸ್ಕರ ಅವನು ಆಡ್ತಾನೆ. ಅವ್ರ ಹೆಸರನ್ನು ಸ್ಟೇಟಸ್ ಅಲ್ಲಿ ಹಾಕ್ತೀರಾ. ಒಂದು ದಿನ ಆದ್ರೂ ನಿಮ್ಮ ಅಪ್ಪ ಅಮ್ಮ ಹಾಕಿದ್ದೀರಾ? ಅದು ಒಂದು ದಿನ ಇಲ್ಲ ಅಂದ್ರೆ ನೀವು ಒಂದಿನ ಮನೆಗೆ ಕಲ್ಸಲೇಬಾರ್ದು. ಒಂದಿನ ಪೂರ್ತಿ ಮಳೆ ಬರುತ್ತೆ, ಅವತ್ತು ಒಂದಿನ ನೀರೇ ಇಲ್ಲ, ಊಟ ಇಲ್ಲ, ಅವಾಗ ಊಟದ ನಿಮ್ಗೆ ವಿಷಯ ಗೊತ್ತಾಗುತ್ತೆ. ಅದೇ ತರ ಆಚೆ ಎಲ್ಲೂ ಏನು ತಿನ್ಲಿಕ್ಕೆ ಹೋಗ್ಬಾರ್ದು. ಹೆಲ್ತ್ ಸ್ಪಾಯ್ಲ್ ಆಗುತ್ತೆ. ಹೆಲ್ತ್ ತುಂಬಾ ಮುಖ್ಯ. ದುಡ್ಡು ನಿಮ್ ಪಾಕೆಟ್ ಅಲ್ಲಿ ಅಕೌಂಟ್ ಅಲ್ಲಿ 1 ಕೋಟಿ ಇರ್ಲಿ, ಆದ್ರೆ ನಿಮ್ ಹೆಲ್ತ್ ತುಂಬಾ ಚೆನ್ನಾಗಿದ್ರೆ ಅದೇ ಮುಖ್ಯ. ನೀವು ಒಂದ್ ಬಾರಿ ಹುಟ್ಟಿದ್ರೆ ಹಾಸ್ಪಿಟಲ್ ಹೋಗಿ ಆ ECG ಸೌಂಡ್ ಕೇಳ್ಬಾರ್ದು, ಆಪರೇಷನ್ ಥಿಯೇಟರ್ ಸೌಂಡೇ ಕೇಳ್ಬಾರ್ದು. ಹಂಗೆ ಚೆನ್ನಾಗಿ ಹೋಗ್ಬೇಕು. ಅಪ್ಪ ಅಮ್ಮಗೆ ಒಳ್ಳೇದ್ ಮಾಡ್ಬೇಕು. ಮತ್ತೆ